ನಮಸ್ಕಾರ ಹಾವೇರಿ. ರಾಜಮುಖಿ ಕಾರ್ಯಗಳನ್ನ ನಡೆಸ್ಕೊಂಡು ಬರ್ತಾ ಇದೆ. ಇವತ್ತು ಇಷ್ಟ ಅದ್ದೂರಿಯಾದ ಕಾರ್ಯಕ್ರಮವನ್ನು ಕೂಡ ನಡೆಸ್ಕೊಡ್ತಾ ಇದೆ. ಸೊ ಒಂದು ಜೋರಾದ ಚಪ್ಪಾಳೆ ಶ್ರೀಮಠಕ್ಕೆ ಹಾಗೆ ಪೂಜ್ಯ ಶ್ರೀಗಳಿಗೆ ನಾವೆಲ್ಲರೂ ಸೇರಿ ಒಂದು ಭಕ್ತಿಪೂರ್ವಕ ಚಪ್ಪಾಳೆ ಕೊಡೋಣ. ಒಂದು ಜೋರಾದ ಚಪ್ಪಾಳೆ ಬರಲಿ ಪ್ಲೀಸ್. ಶೋಭಸಪ್ಪ ಜವಳಿ ಅವ್ರ ಮಕ್ಕಳು ಇಲ್ಲಿ ಸಿಕ್ಕಿದ್ದಾರೆ. ದಯವಿಟ್ಟು ಪಾಲಕರು ಬಂದು ಆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾಗಿ ವಿನಂತಿ. ಶೋಭಸಪ್ಪ ಜವಳಿ ಅವ್ರ ಮಕ್ಕಳು ಹಾಗೆ ನಮ್ಮ ಶ್ರೀ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಪೂಜ್ಯರಿಗೂ ಕೂಡ ನನ್ನ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಎಲ್ಲಿ ಹೋದರೂ ಅವರ ಹೆಸರಿಗೆ ಒಂದು ಫುಲ್ ಫಾರ್ಮ್ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ನಮ್ಮ ಸದಾಶಿವ ಅಪ್ಪಾಜಿಯವರ ಹೆಸರಿಗೂ ಕೂಡ ಒಂದು ಫುಲ್ ಫಾರ್ಮ್ ಹೇಳುವಂಥ ಪ್ರಯತ್ನ. ಶಿವನ ಧ್ಯಾನದಲ್ಲಿ ತೊಡಗಿಕೊಂಡು ದಾರಿ ದೀಪವಾಗಿ ಹಲವರ ಬದುಕಿಗೆ ಶಿಷ್ಯ ವೃಂದವನ್ನು ಸರ್ವತೋಮುಖ ಅಭಿವೃದ್ಧಿಯ ಕಾರ್ಯವನ್ನು ಕೈಗೊಂಡು ವಿಶ್ವದಾದ್ಯಂತ ತಮ್ಮ ಪ್ರಭೆಯನ್ನು ಬೀರುತ್ತಿರುವ ಪೂಜ್ಯರು ಅವರೇ ನಮ್ಮೆಲ್ಲರ ನೆಚ್ಚಿನ ಸದಾಶಿವಪ್ಪಾಜಿಯವರು. ನೀವು ಅನ್ಕೊಂಡ್ರು ದೊಡ್ಡ ಕಲಾವಿದ ಏನಲ್ರಿ, ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇವತ್ತೆಲ್ಲೋ ಕುರಿ ಮೇಯಿಸ್ಕೊಂತ ಊರಾಗ ಭಜನಿ ಪದ ಭಜನಿ ಪದ ಹಾಡ್ಕೊಂತ ಊರಾಗಿದ್ದೆ. ಜಿ ಕನ್ನಡಕ್ಕೆ ಹೋಗಿ ಕಲರ್ಸ್ ಕನ್ನಡಕ್ಕೆ ಹೋಗಿ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಗೆದ್ಕೊಂಡು ಬಂದೀನಿ. ಹಂಗ ಬೇರೆ ಬೇರೆ ಕಾರ್ಯಕ್ರಮಕ್ಕೂ ನಿಮ್ಮ ಸಪೋರ್ಟ್ ಇರ್ಲಿರಿ. ಹಂಗಂತೇಳಿ ಇಲ್ಲಿಗೆ ಈ ಕಾರ್ಯಕ್ರಮ ಈಗ ಸ್ಟಾರ್ಟ್ ಮಾಡ್ತೀವಿ. ವೇದಿಕೆ ಮೇಲೆ ಕುಂತಂಥ ಎಲ್ಲ ನನ್ನ ಅಜ್ಜರಿಗೆ ಹಾಗೂ ದೊಡ್ಡ ದೊಡ್ಡ ಸಾಹೇಬರಿಗೆ ನಮಸ್ಕಾರಗಳು. ಇವತ್ತು ನನಗೆ ಈ ಕಾರ್ಯಕ್ರಮಕ್ಕೆ ಕರೆಸಿದಂತಹ ನಮ್ಮ ವನಿತಾ ಅಕ್ಕ ಗುತ್ತೂಲ ಅಡ್ವೊಕೇಟ್ ಏನದು ವಕೀಲ್ ಅಕ್ಕ ಅವರು ಮನೆಗೆ ಬಂದು ಒಂದು ತಿಂಗಳ ಮುಂಚಿರ್ತಾ ಬಂದು ಈ ಕಾರ್ಯಕ್ರಮ ಹೇಳಕ್ಕೆ ಮೂರು ಸಲ ನಮ್ಮ ಊರಿಗೆ ಬಂದಾಳ. ಅವರಿಗೆ ಇಂಥ ದೊಡ್ಡ ವೇದಿಕೆ ಕೊಡಿಸಿರಿ ಅಕ್ಕ, ಹಾಗೂ ಅಜ್ಜರಿಗೂ ತುಂಬ ಧನ್ಯವಾದಗಳು. ಇಷ್ಟು ಬಾಯ್ಪಾಟ್ ಮಾಡ್ಕೊಂಡು ಬಂದಿದ್ದೆ. ಕರೆಕ್ಟ್ ಮಾತಾಡಿನಲ್ರಿ? ಥ್ಯಾಂಕ್ ಯು. ಏನಾರ ಅಪ್ಪಿ ತಪ್ಪಿ ಅದಲ್ಲಿ ಹೊಟ್ಟೆ ಹಾಕೊಂಬಿಡ್ರಿ. ಹಾಡೋಣ. ಮರಿಬ್ಯಾಡ ತಮ್ಮ ಮರೆದಿದ್ದ ಜನ್ಮ, ನಿನ್ನ ಮರ್ಯಾದೆಯನ್ನು ಚಾಕ್ ಬ್ರಹ್ಮ ಹಾಕನ ತೊಗಲಿನ ಚರ್ಮ. ಕುಲಗಟ್ಟ ಹೋಗೈತು ಕಲಿಯುಗ ತಮ್ಮ, ಸಾಯುವುದ ಬೆಳಗ ನುಡಿವೊಮ್ಮೆ ಓಂ ನಮ. ನಿನ್ನ ಮರ್ಯಾದೆಯನ್ನು ಚಾಕ್ ಬ್ರಹ್ಮ ಹಾಕ್ಯನ ತೊಗಲಿನ ಚರ್ಮ. ಕೇಳು ಜಾಣ ಶಿವ ಗಾನ ಮಾಡಣ್ಣ, ನಿನ್ನೊಳಗ ನೀನು ಬೇದು ನೋಡಣ್ಣ, ನಿನ್ನೊಳಗ ನೀನು ಬೇದು ನೋಡಣ್ಣ. ಕಾಶಿ ಯಾತ್ರೆಗ ಚೆನ್ನಾಗಿ ಮಾಡು, ಕಾಶಿ ಯಾತ್ರೆಗ ಚೆನ್ನಾಗಿ ಮಾಡು. ಹಸಿದು ಬಂದವರಿಗೆ ಅನ್ನ
ಸ್ವತ್ತವ ಸುಟ್ಟು ಬೂದಿಯ ಮಾಡು ಸ್ವತ್ತವ ಸುಟ್ಟು ಬೂದಿಯ ಮಾಡು ಕರ್ಮ ಎಂಬುವ ಹರಳವ ಮಾಡು ಸುತ್ತು ಬಂದಾಗ ಮಾಡಣ್ಣ ನಿನ್ನೊಳಗ ನೀನು ಇದು ನೋಡಣ್ಣ ನಿನ್ನೊಳಗ ನೀನು ಇದು ನೋಡಣ್ಣ ಧ್ಯಾನ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ಇದು ನೋಡಣ್ಣ ನಿನ್ನೊಳಗ ನೀನು ಇದು ನೋಡಣ್ಣ ಎಲ್ಲಿ ವಸ್ತು ಮಾಡದ ಯಾರೋ ಕಟ್ಟಂತೇನೋ ಸ್ನೇಹ ಕಂಡಲ್ಲಿ ವಸ್ತಿ ಮಾಡಣ್ಣ ನಿನ್ನೊಳಗ ನೀನು ಉಳಿದು ನೋಡಣ್ಣ ನಿನ್ನೊಳಗ ನೀನು ಉಳಿದು ನೋಡಣ್ಣ ಧ್ಯಾನ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ಉಳಿದು ನಿನ್ನೊಳಗ ನೀನು ಉಳಿದು ನೋಡಣ್ಣ ನಿನ್ನೊಳಗ ನೀನು ಉಳಿದು ನೋಡಣ್ಣ ಕೆಲವು ಧ್ಯಾನ ಶಿವ ಧ್ಯಾನ ಮಾಡಣ್ಣ ನಿನ್ನೊಳಗ ನೀನು ಉಳಿದು ನೋಡಣ್ಣ ನಿನ್ನೊಳಗ ನೀನು ಉಳಿದು ನೋಡಣ್ಣ ನಿನ್ನೊಳಗ ಉಳಿದು ನೋಡಣ್ಣ ಇನ್ನು ಬೆಂಗಳೂರಿಂದ ಜಗ್ಮಂದಿ ಹಾಡರ್ ಬಂದಾರ್ರಿ ಹಂಗಾಗಿ ಇನ್ನು ಕಾರ್ಯಕ್ರಮ ಭಾಳ ಐತಿ ಇಲ್ಲಿಗೆ ಈ ಕಾರ್ಯಕ್ರಮ ಅಜ್ಜಾರ ಮಾತಾಡ್ತಾರೆ ಧನ್ಯವಾದಗಳು ಜೋರಾದ ಸೂತ್ರಧಾರಿ ಶಿವ ಮೇಲ ಶಿವಾಡಿಸಿದಂಗಡಬೇಕು ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ ಶಿವಾಡಿಸಿದಂಗಡಬೇಕು
ವಿಯರ್ಸ್ ನಮಸ್ಕಾರ. ನಾವು ಬಂದಿರೋದು ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವ, ಅದು ಕೂಡ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸ್ವಾಮೀಜಿಗಳನ್ನ ನೋಡೋದಕ್ಕೆ, ಈ ಜಾತ್ರಾ ಮಹೋತ್ಸವನ ನೋಡೋದಕ್ಕೆ ಅನ್ಕೊಂಡಿದ್ವಿ. ಲಕ್ಷಾಂತರ ಜನರು ಸೇರ್ತಾರೆ ಅಂತ ಅಂದಿದ್ದು, ಬಟ್ ಕಣ್ಣಾರೆ ಕಂಡಿದ್ದೀವಿ. ಜನನ ಸಮುದ್ರದ ಅಲೆನ ಇದು. ನಮಗೋಸ್ಕರ ನಾವೇ ಒಂದ್ಸಲ ಜೋರಾಗಿ ಕೈ ಮೇಲೆತ್ತಿ ಚಪ್ಪಾಳೆ ಹೊಡ್ಕೊಳ್ಳೋಣ. ಇದು ಏನ್ ಗೊತ್ತಾ, ಚಪ್ಪಾಳೆ ಹೊಡಿತಾ ಹೋದ್ರೆ ಚಳಿ ಕಡಿಮೆ ಆಗುತ್ತೆ, ಮೈ ಬಿಸಿ ಜಾಸ್ತಿ ಆಗುತ್ತೆ, ಅದಕ್ಕೆ ಚಪ್ಪಾಳೆ ಹೊಡಿರಿ ಅಂತ ಹೇಳಿದ್ರು. ಆಯ್ತು, ನಾವು ಕಾರ್ಯಕ್ರಮವನ್ನ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಶ್ರೀಗಳ ಬಗ್ಗೆ ಹೇಳಲೇಬೇಕು. ಬಹಳ ಹೇಳಿದ್ದಾರೆ, ನಾನೇನು ಹೇಳೋದಿಲ್ಲ, ಆದರೂ ಕೂಡ ನನಗೂ ಹೇಳ್ಬೇಕನ್ನಿಸ್ತು, ನಮ್ಮ ಇಡೀ ತಂಡ ಹೇಳ್ಬೇಕನ್ನಿಸ್ತು. ಹಾಗಾಗಿ ಒಂದೆರಡು ಲೈನ್ ಅವ್ರ ಬಗ್ಗೆ, ಆಮೇಲೆ ನೀವು ಇಷ್ಟೊತ್ತು ಎಕ್ಸ್ಪೆಕ್ಟ್ ಮಾಡಿದಂಥ ಕಾರ್ಯಕ್ರಮ ಮುಂದುವರಿಯುತ್ತೆ. ನಮ್ಮ ಶ್ರೀಗಳು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸದಾಶಿವ ಮಹಾಸ್ವಾಮಿಗಳು, ಶ್ರೀ ಹುಕ್ಕೇರಿ ಮಠ, ಹಾವೇರಿ. 16 ವರ್ಷ ಇದ್ದಾಗ ಹುಕ್ಕೇರಿ ಮಠಕ್ಕೆ ಬರ್ತಾರೆ. ನಾವು 16 ವರ್ಷ ಇದ್ದಾಗ ಎಲ್ಲಾದ್ರೂ ಹೋಗಿ PGಗೆ ಸೇರ್ಕೊಳ್ಳೋಣ, ಹಾಸ್ಟೆಲ್ ಸೇರ್ಕೊಳ್ಳೋಣ ಅಂದ್ರೆ ಅಳ್ತೀವಿ. ಅಂಥದ್ರಲ್ಲಿ ಅವರು ಆ ಚಿಕ್ಕ ವಯಸ್ಸಲ್ಲೇ ಮಠಕ್ಕೆ ಹೋಗಿ ಸೇರ್ತಾರೆ. ಪವಾಡಗಳು ಬಹಳಷ್ಟಿದೆ, ಲಕ್ಷಾಂತರ ಜನರೇ ಸಾಕ್ಷಿ, ಪವಾಡ ಆಗಿದೆ, ಕೆಲಸ ಆಗಿದೆ ಅನ್ನೋದಕ್ಕೆ. ಹಾಗೆ ಲಕ್ಷಾಂತರ ಭಕ್ತರನ್ನ ಅವರು ಸಂಪಾದಿಸಿದ್ದಾರೆ. ಲಕ್ಷಾಂತರ ಅಲ್ಲ, ಇಲ್ಲಿ ಕೋಟ್ಯಾಂತರ ಭಕ್ತರೇ ಇದ್ದಾರೆ. ಹಾವೇರಿ ಸುತ್ತ ಅಕ್ಕ ಪಕ್ಕ ಹಳ್ಳಿ ಗ್ರಾಮಸ್ಥರು, ಇನ್ನೊಂದಿಷ್ಟು ಬರೋದಿದೆ. ತಿಂಗಳಾನು ಗಂಟೆ ನಮ್ಮ ಕಾರ್ಯಕ್ರಮ ಸರಾಗವಾಗಿ ನಡೆಯೋದಿದೆ, ಭಕ್ತರು ಬರ್ತಾನೆ ಇದ್ದಾರೆ. ಅನ್ನ ದಾಸೋಹ ನಡೀತಾ ಇದೆ. ಈ ಒಂದು ಪುಣ್ಯ ಕಾರ್ಯಕ್ರಮ ನಡೀತಾ ಇರೋದಕ್ಕೆ ನಾವೆಲ್ಲರೂ ಬೆಂಗಳೂರಿಂದ ಬಂದಿರೋದು ನನಗೆ ಅನ್ಸುತ್ತೆ ಪುಣ್ಯ ಅಪ್ಪ, ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು, ಈ ಒಂದು ಹಾವೇರಿ ಮಣ್ಣಲ್ಲಿ ನಮ್ಮ ಪಾದವನ್ನು ಸ್ಪರ್ಶ ಮಾಡಿದ್ದು ಅಂತ ಹೇಳಿ. ಹಾಗೆ ಶ್ರೀಗಳ ಬಗ್ಗೆ ಬರ್ತಾ ನಾನು 2 ಮಾತು ಕೇಳಿಸ್ಕೊಂಡೆ. ನನಗೆ ಒಂದ್ಸಲ ಮೈ ಜುಮ್ ಅಂತು. ನಾವು ಬರೀ 1 ಕಿಲೋಮೀಟರ್ ನಡೀರಿಯಪ್ಪ, ಒಂದು ಮ್ಯಾರಥಾನ್ ಇದೆ, ನಡ್ಕೊಂಡು ಹೋಗಿ ಅಂತಂದ್ರೆ ಅಳ್ತೀವಿ. ಅಂಥದ್ರಲ್ಲಿ 75 ಗ್ರಾಮ ನಡ್ಕೊಂಡು ಹೋಗೋದು, ಪಾದಯಾತ್ರೆ ಮಾಡೋದು. ಏನ್ ಕೇಳಿದ್ರು ಶ್ರೀಗಳು? ನಿಮ್ಮ ದುಶ್ಚಟಗಳನ್ನ ಬಿಡಿ. ಒಂದು ಸಲ ನಾವು ಯೋಚನೆ ಮಾಡೋಣ. ನನ್ನ ಮಾತು ತೀರಾ ನಮ್ಗೆ ಏನು ಇವಳು ಪಾಠ ಮಾಡ್ತಾಳೆ ಅನಿಸ್ಬೋದು. ಇವತ್ತು ನಾವು ಆರೋಗ್ಯವಾಗಿರ್ಬೇಕು ಅಂತ ಅಂದ್ರೆ, ಯಾವುದೇ ರೋಗ ರುಜಿನ ಬರದೆ ನಾವೊಂದು 80-90 ವರ್ಷ ಬದುಕಬೇಕು, ಬಾಳ್ಬೇಕು, ಯಾವುದೇ BP ಶುಗರ್ ಮತ್ತೊಂದು ರೋಗ ಕಾಯಿಲೆ ಇಲ್ದ ಅಂತ ಅಂದ್ರೆ ಫಸ್ಟ್ ನಾವು ದುಶ್ಚಟಗಳನ್ನ ಬಿಡಬೇಕು. ಅದು ಸಿಗರೇಟ್ ಆಗಿರ್ಬೋದು, ತಂಬಾಕು ಆಗಿರ್ಬೋದು, ಮದ್ಯಪಾನ ಆಗಿರ್ಬೋದು, ಇತರೆ ಈ ತಲುಬುಗಳೇನಿದೆ, ಗುಟ್ಕಾ ತಿನ್ನೋದು, ಪ್ರತಿಯೊಂದು ಅವ್ರು ಅದನ್ನು ಕೇಳಿದ್ದು. ಅದನ್ನ ನನ್ನ ಜೋಳಿಗೆ ಹಾಕಿ ಆರೋಗ್ಯವಂತರಾಗಿರಿ ನೀವು ಅಂತ ಹೇಳಿ. ಇಲ್ಲಿ ನಾವೆಲ್ಲರೂ ಒಂದು ಪ್ರಮಾಣವನ್ನ ಮಾಡೋಣ ಶ್ರೀಗಳ ಸಮ್ಮುಖದಲ್ಲಿ. ದುಶ್ಚಟಗಳನ್ನೆಲ್ಲ ಬಿಟ್ಟು ಆರೋಗ್ಯವಾಗಿರೋಣ. ಎಲ್ರೂ ರೆಡಿ? ಕೈ ಮೇಲೆ ಎತ್ತಿ ಜೋರ ಚಪ್ಪಾಳೆ ಮಾಡಿ. ಇವತ್ತು ನಮ್ಮ ಶ್ರೀಗಳಿಗೆ ನೀವು ಹೇಳ್ದಂಗೆ ನಾವು ಪಾಲಿಸ್ತೀವಿ ಶ್ರೀಗಳೇ, ದುಶ್ಚಟಗಳನ್ನ ಬಿಡ್ತೀವಿ, ಆರೋಗ್ಯವಾಗಿರ್ತೀವಿ ಅಂತ ಹೇಳಿ. ಇದು ಮುಂದಿನ ಪೀಳಿಗೆಗೂ ಕೂಡ ನಮಗೆ ಬೇಕಾಗುತ್ತೆ. ಹಾಗೆ ದಿನಕ್ಕೆ 15 ಕಿಲೋಮೀಟರ್ ಪಾದಯಾತ್ರೆ ಮಾಡೋದು ಅಂತ ಅಂದ್ರೆ ಶ್ರೀಗಳೇ ನಿಮಗೆ ನೀವೇ ಸಾಟಿ. ಇಲ್ಲಿಂದಲೇ ನಿಮಗೆ ಸಾಷ್ಟಾಂಗ ನಮಸ್ಕಾರ. ಜೊತೆಗೆ ಹಲವು ಬೇರೆ ಬೇರೆ ಮಟ್ಟದ ಶ್ರೀಗಳು, ಪೂಜ್ಯರು ಕೂಡ ಬಂದಿದ್ದಾರೆ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ. ತಡ ಮಾಡೋದು ಬೇಡ. ನಾನು ವಿದ್ಯಾ, ಬೆಂಗಳೂರಿನ ಬಂದಿದ್ದೀನಿ. ಹಲವಾರು ನ್ಯೂಸ್ ಚಾನೆಲ್ ಅಲ್ಲಿ ಕೆಲಸ ಮಾಡಿ ಈಗ ಇವೆಂಟ್ ಆಂಕರಿಂಗ್ ಮಾಡೋದನ್ನ ರೂಢಿ ಮಾಡ್ಕೊಂಡಿದ್ದೀನಿ. ಕನ್ನಡದಲ್ಲಿ ಮಾಡಬೇಕು ಅನ್ನೋದು ನನ್ನದು ಕೂಡ ಹತಾಶೆ. ಹಾಗಾಗಿ ಹಾವೇರಿಗೆ ಹನುಮಂತಣ್ಣ ಅಕ್ಕ ಹಾವೇರಿಗೆ ಬರಬೇಕು ಅಂದ ತಕ್ಷಣ ಬರಲ್ಲ ಅಂತ ಆಗಲಿಲ್ಲ, ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ. ಹಾಗಾಗಿ ನಮ್ಮ ಕಾರ್ಯಕ್ರಮವನ್ನ ಹನುಮಂತಣ್ಣನ ಒಂದು ಸುಮಧುರ ಗೀತೆ, ಒಂದು ಪ್ರಾರ್ಥನೆ ಮುಖಾಂತರ ಈ ನಮ್ಮ ಸಂಗೀತ ಸಂಜೆ ಶುರು ಮಾಡೋಣ. ಬರೀ ಜೋರಾದ ಚಪ್ಪಾಳೆ ನಮ್ಮ ಹನುಮಂತಣ್ಣನಿಗೆ. ಹನುಮಂತಣ್ಣ ನಿಮ್ಮೂರಿನ ಮಗ, ಎಲ್ಲೋ ಹಾಡ್ಕೊಂಡಿದ್ದವನು ಇವತ್ತೆಷ್ಟು ದೊಡ್ಡ ಸಾಧನೆ. ನಮ್ಮಲ್ಲೂ ಸಾಧನೆಗಳಿವೆ, ಮಾಡೋದು ಬಾಕಿ ಇದೆ. ಹನುಮಂತಣ್ಣನ ನಾವು ಇನ್ಸ್ಪಿರೇಷನ್ ತಗೊಂಡು ಎಲ್ಲರೂ ಕೂಡ ಮುಂದೆ ಬರೋಣ. ಪ್ರತಿಯೊಬ್ಬರನ್ನು ಕೂಡ ಗುರುತಿಸ್ತಾರೆ ಅಂತ ಹೇಳ್ತಾ ಬಳಿ ಜೋರಾದ ಚಪ್ಪಾಳೆ ಫಾರ್ ನಮ ಹನುಮಂತ ಲಮಾಣಿ. ಆಯ್ತಾ, ಇನ್ನು ಏನಾರೈತವ? ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಹಾವೇರಿಯಾಗ ಇಂಥ ದೊಡ್ಡ ಕಾರ್ಯಕ್ರಮ ನೋಡಿ ಭಾಳ ಖುಷಿ ಆಗಕತ್ತೈತ್ರಿ. ಏನು ಮಾತಾಡ್ಬೇಕನ್ನೋದು ಲೆಕ್ಕರಿವಲ್ದ, ಅಷ್ಟು ಜನ ಕೂಡಿಬಿಟ್ರಿ. ನಿಮ್ಮ ಪ್ರೀತಿ ಆಶೀರ್ವಾದ ಹಂಗ
ಇರ್ಲಿರಿ. ನೀವು ಅನ್ಕೊಂಡ್ರು ಅಷ್ಟು ದೊಡ್ಡ ಕಲಾವಿದ ಏನಲ್ರಿ, ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇವತ್ತೆಲ್ಲೋ ಕುರಿ ಮೇಯಿಸ್ಕೊಂತ ಊರಾಗ ಭಜನಿ ಪದ ಭಜನಿ ಪದ ಹಾಡ್ಕೊಂತ ಊರಾಗಿದ್ದೆ. ಜಿ ಕನ್ನಡಕ್ಕೆ ಹೋಗಿ ಕಲರ್ಸ್ ಕನ್ನಡಕ್ಕೆ ಹೋಗಿ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಗೆದ್ಕೊಂಡು ಬಂದೀನಿ. ಹಂಗ ಬೇರೆ ಬೇರೆ ಕಾರ್ಯಕ್ರಮಕ್ಕೂ ನಿಮ್ಮ ಸಪೋರ್ಟ್ ಇರ್ಲಿರಿ. ಹಂಗಂತೇಳಿ ಇಲ್ಲಿಗೆ ಈ ಕಾರ್ಯಕ್ರಮ ಈಗ ಸ್ಟಾರ್ಟ್ ಮಾಡ್ತೀವಿ. ವೇದಿಕೆ ಮೇಲೆ ಕುಂತಂಥ ಎಲ್ಲ ನನ್ನ ಅಜ್ಜರಿಗೆ ಹಾಗೂ ದೊಡ್ಡ ದೊಡ್ಡ ಸಾಹೇಬರಿಗೆ ನಮಸ್ಕಾರಗಳು.